ಶಾಂತಿ ಓಂ ಶಾಂತಿ. ಡೇಟ್ ಆಗಿದೆ 12 ನವೆಂಬರ್ 1979. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. बंगाल, बिहार, तमिलनाडु तथा विदेशी भाई बहनों के सम्मुख उच्चारे हुए महावाक्य. ಅವ್ರದ್ದು ಟರ್ನ್ ಇತ್ತು ಅನಿಸುತ್ತೆ. ಬಂಗಾಲ್, ಬಿಹಾರ್, ತಮಿಳುನಾಡು ಮತ್ತು ವಿದೇಶಿ ಭಾಯಿ ಬಹನರ ಎದುರುಗಡೆ ಹೇಳಿದಂಥ ಮಾತುಗಳು, ಮಹಾವಾಕ್ಯಗಳು. आज चारों ओर के लवली बच्चों के स्नेह के साज अमृत वेले से बाप दादा ने सुने. इंदु नाल्कू कड़े लवली बच्चों के स्नेह, ಪ್ರೀತಿಯ ಮಕ್ಕಳದ ಸ್ನೇಹದ ಸಾಜ್, ಸಂಗೀತ. ಅಮೃತ ವೇಳೆಯಿಂದ ಬಾಪ್ ದಾದಾರವರು ಕೇಳ್ತಾ ಇದ್ರು. ಮಕ್ಕಳ ಸ್ನೇಹದ ಸಂಗೀತ ಕೇಳ್ತಿದ್ರಂತ ಬಾಬಾ. स्नेह का रिटर्न बाप द्वारा दूर देशवासी से, अव्यक्त वतनवासी से बच्चों के समान साकार वतन निवासी आकर बने. ಬಾಬಾ ಹೇಳ್ತಾರೆ, ಅಮೃತ ವೇಳೆನಲ್ಲಿ ಮಕ್ಕಳು ಪರಮಾತ್ಮ ಬಾಬಾನ ನೆನಪು ಮಾಡಿ ಮಾಡಿ ಸ್ನೇಹ ಪ್ರೇಮ ಹೆಂಗಿತ್ತು ಅಂತಂದರೆ ಸಂಗೀತ ಕೇಳಿದ ಹಾಗೆ ಇತ್ತಂತೆ, ಅಷ್ಟು ಇಂಪಿತ್ತಂತೆ. ಅದಕ್ಕೆ ಮೋಹ ಆಗಿ ಬಾಬಾ ದೂರಾಂದೇಶಿ ಶಿವ ಬಾಬಾ ದೂರ ದೇಶವಾಸಿ, ಅಲ್ಲಿಯಿಂದ ಅವ್ಯಕ್ತ ವತನವಾಸಿಯಿಂದ ಮಕ್ಕಳ ಸಮಾನ ಆಗಿ ಸಾಕಾರದಲ್ಲಿ ಬಂದು ಬಾಬಾ ಭೇಟಿಯಾಗ್ತಿದ್ದಾರೆ. ಸ್ನೇಹಕ ಸ್ವರೂಪ ಹೇ ಸಮಾನ ಬನನ. ಸ್ನೇಹ ಅಂದರೆ ಅವ್ರ ಥರನೇ ಆಗಬೇಕು. ಎಲ್ಲಿ ಸ್ನೇಹ ಇರ್ತದೋ ಅಲ್ಲಿ ನಾವು ಅವ್ರಂಗೆ ಆಗಬೇಕು ಅಂತ ಇರ್ತದೆ. ಅದು ಕೇಳ್ತಾರೆ ಬಾಬಾ. ಸ್ನೇಹ ಸ್ವರೂಪ ಅಂತಂದ್ರೇನು? ಬಾಬ್ ಸಮಾನ್ ಬನನ. ಬಾಬಾ ಹೇಳ್ತಾರೆ, अब बच्चों को क्या रिटर्न करना है? तो बाप दादा समान स्वरूप में स्नेह का रिटर्न दे रहे हैं. तो बाप दादा समान स्वरूप में स्नेह का रिटर्न दे रहे हैं. ಮಕ್ಕಳು ತಂದೆಯ ಮೇಲೆ ಇಟ್ಟಿರ್ತಕ್ಕಂಥ ಸ್ನೇಹ ಏನಿದೆಯಲ್ಲ, ಆ ಸ್ನೇಹದ ರಿಟರ್ನ್ ಆಗಿ ಬಾಬಾ ಏನು ಮಾಡ್ತಿದ್ದಾರೆ, ಮಕ್ಕಳ ಸಮಾನ ಸ್ವರೂಪದಲ್ಲಿ ಬಂದಿದ್ದಾರೆ. ಮಕ್ಕಳು ಹೆಂಗಿದ್ದಾರೆ? ಸಾಕಾರದಲ್ಲಿದ್ದಾರಲ್ಲ, ಹಾಗೆ ನಿರಾಕಾರಿ ಶಿವ ಬಾಬಾ, ದುರಾಂದೇಶಿ ಶಿವ ಬಾಬಾ ನಮ್ಮ ಸಮಾನ ಸಾಕಾರದಲ್ಲಿ ಬಂದು ಭೇಟಿ ಆಗ್ತಿದ್ದಾರೆ. ಆ ಬಚ್ಚೋಂಕೋ ಕ್ಯಾಕಿ ರಿಟರ್ನ್ ಕರ್ನಾ ಹೇ? ಬಾಬಾ ಅಂತೂ ಕೊಟ್ಟರು, ಸಾಕಾರದಲ್ಲಿ ಬಂದು ಸ್ನೇಹ ಕೊಟ್ಟರು. ಇನ್ನು ಮಕ್ಕಳು ವಾಪಸ್ ನೀವೇನು ಕೊಡಬೇಕು? ಜಬ್ ಬಾಪ್ ಬಚ್ಚೋಂಕೆ ಸಮಾನ ಬನ್ ಸಕ್ತೆ ಹೇ, ತಂದೆ ಮಕ್ಕಳ ಸಮಾನ ಆಗ್ತಾರಂತಂದರೆ तो बच्चों को भी बाप समान बनना है. यही स्नेह का रिटर्न है. ಬಾಬಾ ನಿರಾಕಾರಿಯಿಂದ ಸಾಕಾರಿಯಾಗಿ ನಮ್ಮ ಸಮಾನ ಬರ್ತಾರಂತಂದರೆ ನಾವು ಸಾಕಾರದಿಂದ ಏನಾಗಬೇಕಾಗದ? ತಂದೆಯ ಸಮಾನ ನಿರಾಕಾರಿ ಆಗಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, अब इस वर्ष में कौन सी विशेष समानता दिखावेंगे? ಈ ವರ್ಷ ಯಾವ ವಿಶೇಷ ಸಮಾನತೆಯನ್ನು ತೋರಿಸ್ತೀರಾ ಅಂತ ಕೇಳ್ತಾರೆ ಬಾಬಾ. समय की रफ्तार तीव्र गति से चल रही है. ಸಮಯದ ಗತಿ ಬಹಳಷ್ಟು ಸ್ಪೀಡಾಗಿ ಹೋಗ್ತಿದೆ. ಬಾಪ್ ದಾದಾ ಕಿ ಸರ್ವ ಸೃಷ್ಟಿ ಕಿ ಆತ್ಮಾएं, बाप दादा और आप सर्व परम पूज्य आत्माओं के प्रति संकल्प द्वारा भिन्न भिन्न रूप से एक अर्जी रख रहे हैं. ಬಾಬಾ ಹೇಳ್ತಾರೆ, ಈ ವರ್ಷ ಯಾವ ಒಂದು ವಿಶೇಷ ಸಮಾನತೆಯನ್ನು ತೋರಿಸ್ತೀರಾ? ಸಮಯದ ಗತಿ ಬಹಳ ಸ್ಪೀಡ್ ಹೋಗ್ತಿದೆ. ಬಾಪ್ ದಾದಾ ಕಿ ಸರ್ವ ಸೃಷ್ಟಿ ಕಿ ಆತ್ಮಾಯಿ, ಬಾಪ್ ದಾದಾರವರ ಎಲ್ಲ ಸೃಷ್ಟಿಯ ಆತ್ಮಗಳು, ಬಾಪ್ ದಾದಾ ಅವ್ರ ಆಪ್, ಬಾಪ್ ದಾದಾ ಮತ್ತು ನೀವುಗಳು, ಸರ್ವ ಪರಮ ಪೂಜ್ಯ ಆತ್ಮಾओं के ಪ್ರತಿ
ಎಲ್ಲರೂ ಪರಮ ಪೂಜ್ಯರೇ. ಈ ಆತ್ಮಗಳ ಪ್ರತಿ ಸಂಕಲ್ಪದ ಮುಖಾಂತರ ಭಿನ್ನ ಭಿನ್ನ ರೂಪದಿಂದ ಒಂದು ಅರ್ಜಿ ಇತ್ತು ಅಂತ ಹೇಳ್ತಾರೆ ಬಾಬಾ. ಏನು? ಉಸ್ ಅರ್ಜಿ ಕೋ ಪೂರ್ಣ ಕರ್ನೆ ವಾಲೆ, ಆ ಅರ್ಜಿಯನ್ನು ಪೂರ್ಣ ಮಾಡುವಂಥವರು ಆತ್ಮಾओं की अर्जी की ಆವಾಜ್ ಸುನ್ತೆ ಹೋ. ಆ ಎಲ್ಲ ಆತ್ಮಗಳ ಅರ್ಜಿ ಆವಾಜ್ ಕೇಳಿಕತ್ತೀರಾ ಅಂತ ಕೇಳ್ತಾರೆ ಬಾಬಾ. अमृत वेले का महत्व. अमृत वेले चारों ओर के तमोगुणी वातावरण या वाइब्रेशन के वायुमंडल में प्रायलोप स्थिति का समय होता है. अमृत ವೇಳೆ ನಾಲ್ಕು ಕಡೆಗೆ ತಮೋಗುಣಿ ವಾತಾವರಣ ಅಥವಾ ವೈಬ್ರೇಷನ್ ವಾಯುಮಂಡಲ ಏನಾಗಿರ್ತದಂತೆ, ಪ್ರಾಯಲೋಪ್ ಸ್ಥಿತಿ ಆಗಿಬಿಟ್ಟಿರ್ತದಂತೆ. ತಮೋಗುಣಿ ಅನ್ನೋದೇ ಇರೋದಿಲ್ಲ ಅಮೃತ ವೇಳೆದಲ್ಲಿ. ಅಷ್ಟು ಶ್ರೇಷ್ಠ ಸ್ಥಿತಿ ಇರ್ತದೆ, ಅಷ್ಟು ಶ್ರೇಷ್ಠ ಸಮಯ ಅದು. ಅರ್ಥಾತ್ ತಮೋಗುಣ ಕಾ ಪ್ರಭಾವ ದಬಾ ಹುವಾ ಹೋತಾ ಹೈ. ಅಮೃತ ವೇಳೆಯಲ್ಲಿ ತಮೋಗುಣಿ ವಾತಾವರಣ ವಾಯುಮಂಡಲ ಏನಾಗಿರ್ತದೆ, ದಬಾಗಿರ್ತದೆ, ಒಳಗೆ ಹೋಗಿರ್ತದದು ಅಂತ ಹೇಳ್ತಾರೆ ಬಾಬಾ. ऐसे समय पर सहज ही पुकार और उपकार होता है. ऐसे समय पर, ಇಂಥ ಸಮಯದಲ್ಲಿ ಸಹಜವಾಗಿ पुकार और उपकार होता है. पुकार सुनना भी सहज है, अपकार करना भी उपकार करना भी सहज है. ಏಕೆಂದರೆ ಅಮೃತ ವೇಳೆಯಲ್ಲಿ ಅವ್ರ ಪುಕಾರ ನಿಮಗೆ ಕೇಳಿಸ್ತದೆ, ನೀವು ಅವ್ರಿಗೆ ಕೊಡ್ಬೋದು ಅಂತಾರೆ ಬಾಬಾ. ಸಹಜವಾಗಿ ಯಾವ್ಯಾವ ಆತ್ಮಗಳಿಗೆ ಏನೇನು ಬೇಕೋ ನೀವು ಕೊಡಬಹುದು ಅಂತ ಹೇಳ್ತಾರೆ ಬಾಬಾ. पुकार सुनना भी सहज है, उपकार करना भी सहज है. वरदान लेना भी सहज है और दान देना भी सहज है. ನಾವು ಬಾಬಾರಿಂದ ವರದಾನ ತಗೊಳ್ಳೋದು ಈಸಿ ಇದೆ. ನಾವು ಎಲ್ಲೆಲ್ಲಿ ಯಾರ್ಯಾರಿಗೆ ಸಕಾಶ ಕೊಡಬೇಕಂತ ಹೇಳ್ತೀವೋ ಅದನ್ನು ಸಹಜ. ಯಾಕೆ? ಎಲ್ಲೂ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನಾವೇನು ಸಂಕಲ್ಪ ಕಳಿಸ್ತೀವೋ ಬೇಗ ಬೇಗ ಹೋಗಿ ಮುಟ್ಟಿದ್ ಬಿಡ್ತಾವೆ. ನಾವೇನು ಬಾಬಾನಿಂದ ತಗೊಳ್ಬೇಕಂತೀವೋ ಎಲ್ಲ ನಮಗೆ ಸಿಕ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, वरदान लेना भी सहज है और दान लेना भी देना भी सहज है, क्योंकि वातावरण वृत्ति को बदलने वाला होता है. ಏಕೆಂದರೆ ವಾತಾವರಣ ನಮ್ಮ ವೃತ್ತಿಯನ್ನು ಬದಲಾಯಿಸ್ತಾ ಹೋಗ್ತದೆ ಅಂತಾರೆ ಬಾಬಾ. ऐसे समय पर आप सर्व वरदानी आत्माओं की स्वयं की स्थिति भी बाप की विशेष वरदानों की छत्र छाया के कारण बाप के समान संपन्न और दातापन की होती है. ಪಾಪ ಹೇಳ್ತಾರೆ, ಇಂಥ ಸಮಯದಲ್ಲಿ ತಾವೆಲ್ಲರೂ ಸರ್ವ ವರದಾನಿ ಆತ್ಮಗಳು ಸ್ವಯಂನ ಸ್ಥಿತಿ ಮತ್ತು ಸ್ವಯಂನ ಸ್ಥಿತಿನೂ ಕೂಡ ಏನಾಗ್ತದೆ, ಶ್ರೇಷ್ಠ ಆಗ್ತದೆ. ಬಾಪ್ ಕಿ ವಿಶೇಷ ವರದಾನೋಂ ಕಿ ಛತ್ರ ಛಾಯ, ಬಾಬರವರ ವಿಶೇಷ ವರದಾನಗಳ ಛತ್ರಛಾಯೆಯಲ್ಲಿ ಇರುವುದರ ಕಾರಣ ಬಾಪ್ಗೆ ಸಮಾನ ಸಂಪನ್ನ, ನೀವೇನಾಗ್ತೀರಾ, ತಂದೆಯ ಸಮಾನ ಸಂಪನ್ನ ಆಗ್ತೀರಾ. ಮತ್ತು ದಾತಾಪನ್ ಕಿ ಹೋತಿ ಹೇ, ಕೊಡ್ತೀರಾ ತಗೊಳ್ತೀರಾ ಎರಡೂ ನಡೀತದಂತಾರೆ ಬಾಬಾ. ನೀವೆಷ್ಟು ತಗೊಳ್ತಾ 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 ಹೋಗ್ತೀರೋ, ನಮ್ಮ ಶಕ್ತಿಗಳನ್ನು ತಗೊಳ್ತಾ ಹೋದಂಗೆ ನಮಗೆ ಗೊತ್ತಿಲ್ಲದಂಗೆ ನಮ್ಮಿಂದನೂ ಹೋಗ್ತಿರ್ತಾವೆ. ಬಾಬಾನ ಶಕ್ತಿ ನನ್ನೊಳಗೆ ಒಂದು ಶಕ್ತಿ ಬಿತ್ತಿಲ್ಲೋ ಆ ಕ್ಷಣ ಹೋಗೇ ಬಿಡ್ತೈತಿ. ಈಗ ಬಾವಿ ಇರ್ತದಲ್ಲ, ಬಾವಿಯೊಳಗೆ ಒಂದು ಕಲ್ಲು ಒಗೆದ ತಕ್ಷಣ ಏನಾಗ್ಬಿಡ್ತದೆ, ಹೆಂಗೆ ಪ್ರಕಂಪನಗಳು ಹೋಗ್ತಾವೋ ಹಂಗೆ ನಾನು ಆತ್ಮನಲ್ಲಿ ಬಾಬಾನ ಶಕ್ತಿ ಒಂದು ಬಿಂದು ಬಿದ್ದ ತಕ್ಷಣ ಅಲೆಗಳು ಹೋಗ್ಬಿಡ್ತಾವೆ. ನನ್ನೊಳಗೆ ಪ್ರವೇಶ ಆಗಿ ನನ್ನೊಳಗವು ಕರಗತಾಗಿ ಕಂಟಿನ್ಯೂಸ್ ಆಗಿ ಏನಾಗ್ತಾವೆ ವಾಯುಮಂಡ. ಮತ್ತು ಅದೇನಾಯ್ತು, ದಾತ ಆಯಿತು. ತಗೊಳ್ದು ಮಾಡ್ತಿರ್ತೀವಿ, ಕೊಡೋದು ಮಾಡ್ತಿರ್ತೀವಿ, ಎರಡು ಕೆಲಸ ನಡೀತದೆ. ಅದನ್ನು ಹೇಳ್ತಾರೆ ಬಾಬಾ, ತಂದೆಯ ಸಮಾನ ಆಗಿಬಿಡ್ತೀರಾ. बाबा ಹೇಳ್ತಾರೆ, ऐसे समय पर आप सर्व वरदानी आत्माओं की स्वयं की स्थिति भी बाप की विशेष वरदानों की छत्र छाया के कारण बाप के समान संपन्न और दातापन की होती है.
ब्रह्मलोक के निवासी बाप विशेष रूप से ज्ञान सूर्य की लाइट और माइट की किरणें विशेष बच्चों को वरदान रूप में देते हैं. ಬ್ರಹ್ಮಲೋಕ ನಿವಾಸಿ ಶಿವ ಬಾಬಾ ವಿಶೇಷ ರೂಪದಿಂದ ಜ್ಞಾನ ಸೂರ್ಯನ ರೂಪದಿಂದ ಪ್ರಕಾಶ ಮತ್ತು ಶಕ್ತಿ ಎರಡೂ ಕಿರಣಗಳಿಂದ ವಿಶೇಷ ಮಕ್ಕಳಿಗೆ ವರದಾನ ರೂಪದಲ್ಲಿ ಕೊಡ್ತಾರೆ. ಯಾವಾಗ? ಅಮೃತ ವೇಳೆಯಲ್ಲಿ. ವರದಾನ ಅಂದ್ರೇನು? ಆಗ್ಬಿಡ್ತದು. ಬಾಬಾ ಕೊಟ್ಟರು, ಅದು ನಾವು ಆಗ್ಬಿಟ್ವಿ. इसलिए इस समय को ब्रह्मा मुहूर्त का समय कहते हैं. ಬ್ರಹ್ಮಲೋಕದಿಂದ ಬರ್ತಾವೆಲ್ಲ ಶಕ್ತಿಗಳು ನಮಗೆ. ಅದಕ್ಕೇನು ಹೇಳ್ತಾರೆ? ಬ್ರಹ್ಮ ಮುಹೂರ್ತ. 4th ಪಾಯಿಂಟ್ ಬಾಬಾ ಹೇಳ್ತಾರೆ, क्या इस समय पर आप स्वयं का सारे दिन की श्रेष्ठ स्थिति व कर्म का मुहूर्त निकालते हो? ಈ ಸಮಯದಲ್ಲಿ, ಯಾವ ಸಮಯದಲ್ಲಿ? ಅಮೃತ ವೇಳೆಯಲ್ಲಿ ಸ್ವಯಂ ಕಾ ಸಾರೆ ದಿನ್ ಕಿ ಶ್ರೇಷ್ಠ ಸ್ಥಿತಿ, ನಿಮ್ಮದು ಇಡೀ ದಿನದ ಸ್ಥಿತಿ, ಕರ್ಮಕ ಮುಹೂರ್ತ ನಿಕಾಲ್ತೆ ಹೋ. ಮುಹೂರ್ತ ಇಟ್ಕೋಬೇಕಂತಾರೆ. ಅಮೃತ ವೇಳೆ ಎದ್ದ ಕೂಡಲೇ ಇಡೀ ದಿವಸದ್ದೆಲ್ಲ ಏನು ಮಾಡ್ಬೇಕು? ನಾವು ಟೈಮ್ ಟೇಬಲ್ ಹಾಕ್ಕೋಬೇಕು. ಅದಕ್ಕೆ ಮುಹೂರ್ತ ಅಂತ ಹೇಳ್ತಾರೆ ಬಾಬಾ. ಜೈಸಾ ಮುಹೂರ್ತ ನಿಕಾಲ್ನಾ ಚಾಹೋ ವಹ ನಿಕಾಲ್ ಸಕ್ತೆ ಹೋ. ಯಾವಾಗ ನೀವು ಮುಹೂರ್ತ ಇಟ್ಕೋಬೇಕಂತೀರೋ ಅವಾಗ ನೀವು ಇಟ್ಕೋಬೋದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, साथ साथ अव्यक्त वतनवासी ब्रह्मा बाप भाग्य विधाता के रूप में इस अमृत ವೇಳೆ ಭಾಗ್ಯ ಅರ್ಥಾತ್ ಅಮೃತ ಬಾಡ್ತೆ हैं. ಮತ್ತೇನು ಮಾಡ್ತಾರೆ ಬಾಬಾ? ವರದಾನ ಕೊಟ್ಟರು, ಮತ್ತೀಗ ಭಾಗ್ಯ ವಿಧಾತನ ರೂಪದಲ್ಲಿ ಬಂದು ಅಮೃತ ವೇಳೆ ಭಾಗ್ಯದ ಅಮೃತವನ್ನು ಹಂಚ್ತಾರೆ ನಮಗೆ ಅಂತ ಹೇಳ್ತಾರೆ ಬಾಬಾ. जितना भाग्य रूपी अमृत ब्रह्मा बाप द्वारा लेना चाहो वह ले सकते हो. ಅಮೃತ ವೇಳೆಯಲ್ಲಿ ನೀವು ಎಷ್ಟು ಭಾಗ್ಯ ರೂಪದ ಅಮೃತವನ್ನು ಕುಡಿತೀರೋ ಎಷ್ಟು ಬೇಕಷ್ಟು ಕುಡೀರಿ ಅಂತಾರೆ ಬಾಬಾ. ಬುದ್ಧಿ ರೂಪಿ ಬಾಬಾ ಹೇಳ್ತಾರೆ, ಚಾಹೋ ಎಷ್ಟು ಬೇಕು, ಲೇಕಿನ್ ಬುದ್ಧಿ ರೂಪಿ ಕಲಶ್ ಅಮೃತ ಧಾರಣ ಕರ್ನೆಗೆ ಯೋಗ್ಯ ಹೋ. ಆದರೆ ಬುದ್ಧಿರೂಪಿ ಕಳಶ್ ಕೊಡ ಬುದ್ಧಿರೂಪಿಯನ್ನು ಕೊಡ ಏನಿರಬೇಕು ಅಂತಾರೆ ಬಾಬಾ? ಯೋಗ್ಯ ಇರಬೇಕು. ಯೋಗ್ಯ ಅಂದರೆ ಖಾಲಿ ಇರಬೇಕು, ಸ್ವಚ್ಛ ಇರಬೇಕು. ಕಿಸಿ ಭೀ ಪ್ರಕಾರ ವಿಘ್ನ ಯಾ ರುಕಾವಟ್ ನ ಹೋ. ಯಾವುದೇ ಪ್ರಕಾರದ ವಿಘ್ನ ಆಗಲಿ ಅಡೆತಡೆ ಇರಬಾರ್ದು ಅಂತಾರೆ ಬಾಬಾ. तो ऐसे समय पर लेना और देना साथ साथ चलना है. ಈ ಸಮಯದಲ್ಲಿ ತಗೊಳ್ಳೋದು ಮತ್ತು ಕೊಡೋದು ಎರಡೂ ಜೊತೆಗೆ ನಡಿಬೇಕು. ವರದಾನಿ और ಮಹಾದಾನಿ दोनों पार्ट साथ साथ चलना है. ವರದಾನಿನೂ ಇರಬೇಕು, ಮಹಾದಾನಿನೂ, ಎರಡೂ ಪಾತ್ರಗಳು ಜೊತೆಗೆ ನಡಿಬೇಕು. ऐसी स्थिति में स्थित होने वाली उपकारी आत्माओं को, ಇಂಥ ಸ್ಥಿತಿನಲ್ಲಿ ಸ್ಥಿತ ಆಗಿರ್ತಕ್ಕಂಥ ಉಪಕಾರಿ ಆತ್ಮಗಳಿಗೆ ಆತ್ಮಾओं की पुकार भी स्पष्ट सुनाई देगी. ನೀವೆಲ್ಲ ಎಂಥ ಆತ್ಮಗಳು? ಉಪಕಾರಿ ಆತ್ಮಗಳು. ನೀವು ಉಪಕಾರಿ ಆತ್ಮಗಳಿಗೆ ಅಮೃತ ವೇಳೆಯಲ್ಲಿ ಯಾರ್ಯಾರು ಏನೇನೋ ಕರೀತಿದ್ದಾರೋ ಚೀರ್ತಿದ್ದಾರೋ ಅದು ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತದೆ ಅಂತಾರೆ ಬಾಬಾ. इतनी स्पष्ट सुनाई देगी जैसे कानों में कोई बात कह रहा हो. ನೋಡ್ರಿ ಬಾಬಾ, ನಮ್ಮ ಸ್ಥಿತಿ ಶ್ರೇಷ್ಠ ಆದಷ್ಟು ನಿಮ್ಮ ಕಿವಿನಲ್ಲೇ ಬಂದು ಹೇಳ್ದಂಗೆ ಆಗ್ತಿತ್ತು ಅಂತಾರೆ ಬಾಬಾ. ಹೇ ದೇವಿ, ನನಗಿದು ಬೇಕು, ನನಗದು ಬೇಕು ಅಂಥೇಳಿ ಕೇಳ್ತಾರಂತ. ಪುಕಾರ್ ಪರ್ ಉಪಕಾರ ಕೈಸೆ, ಹೆಂಗೆ ಮಾಡೋದು? 5th पॉइंट. तो वर्तमान समय सर्व की एक ही पुकार कौन सी है, वह जानते हो? ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಎಲ್ಲ ಆತ್ಮಗಳು ಏನು ಕೇಳಿಕತ್ತಾರೆ? ಪುಕಾರ್ ಅಂತಂದ್ರೆ ಅವ್ರಿಗೆ ಏನು ಬೇಕಾಗಿದೆ, ಅದು ಯಾವುದು ಗೊತ್ತಾ? धार्मिक नेताओं, राजनेताओं और सर्वश्रेष्ठ साइंस वाले और साथ साथ आम जनता की एक ही पुकार है. ಧಾರ್ಮಿಕ ನೇತಾಗಳಿಗೂ ಬೇಕಾಗಿತ್ತದು,
ರಾಜನೇತಾಗಳಿಗೂ ಬೇಕಾಗ್ತದೆ, ಎಲ್ಲ ಸೈಂಟಿಸ್ಟ್ಗಳಿಗೂ ಬೇಕು, ಸೈನ್ಸ್ ವಾಲೋಂಗೂ ಬೇಕು, ಜೊತೆಗೆ ಸಾಮಾನ್ಯ ಜನರಿಗೂ ಅದು ಬೇಕಾಗಿದೆ. ಅದು ಯಾವುದು? ಜಲ್ದಿ ಮೇ ಕುಚ್ ಬದಲ್ನಾ ಚಾಹಿಯೆ. ಇದು ಎಲ್ಲರಿಗೂ ಏನಾಗಬೇಕು? ಎಲ್ಲವೂ ಬೇಗ ಆಗಿಬಿಡ್ಬೇಕು. ಬೇಗ ಆಗೋದೆಲ್ಲ ಚೇಂಜ್ ಆಗಿಬಿಡ್ಬೇಕು ಎಲ್ಲನೂ. जल्दी में कुछ बदलना चाहिए. सर्व क्षेत्र की आत्माएं अब अपने को फेल अनुभव करने लगी हैं. ಎಲ್ಲ ಕ್ಷೇತ್ರದ ಆತ್ಮಗಳಿಗೆ ಏನು ಅನ್ನಿಸ್ತಿದೆ? ನಾವು ಫೇಲ್ ಆಗ್ತಿದ್ದೀವಿ ಅಂತ ಅನುಭವ ಆಗ್ತಿದೆ. ಅಬ್ ಕೋಯಿ ಸುಪ್ರೀಂ ಪವರ್ ಚಾಹಿಯೆ. ಅವ್ರಿಗೆಲ್ಲ ಏನು ಬೇಕಾಗಿದೆ? ಒಂದು ಸುಪ್ರೀಂ ಪವರ್ ಬೇಕಾಗಿದೆ, ಶಕ್ತಿ ಬೇಕಾಗಿದೆ. ಇಸ್ ಚಾಹನಾ ಕಾ ದೀಪಕ್ वह इस आवश्यकता को महसूस करने के संकल्प का दीपक जग चुका है. ಪಾಪ ಹೇಳ್ತಾರೆ, ಇಸ್ ಚಾಹನಾ ಕಾ ದೀಪಕ್, ಈ ಇಚ್ಛೆಯ ದೀಪ ಅಥವಾ ಈ ಅವಶ್ಯಕತೆಯ ಅನುಭೂತಿ, ಸಂಕಲ್ಪದ ದೀಪ ಏನಾಗಿದೆ? ಜಗ್ ಚುಕ್ಕಾ ಹೇ, ಜಾಗೃತ ಆಗಿದೆ ಅಂತ ಹೇಳ್ತಾರೆ ಬಾಬಾ. अब उसको और तेज करने के लिए आप सर्व आत्माओं के संकल्प का घृत चाहिए, जिससे सर्व की पुकार के ऊपर उपकार कर सको. ಅಂದರೆ ಬಾಬಾ ಎಲ್ಲರದ್ದು ಇಚ್ಛೆ ಏನಾಗಿದೆ? ಇದು ಬೇಗ ಚೇಂಜ್ ಆಗಬೇಕಾಗಿತ್ತು. ಎಲ್ಲರಿಗೂ ಸಾಕಾಗ್ಬಿಟ್ಟಿತ್ತು, ಕಲಿಯುಗ ಸಾಕಾಗ್ಬಿಟ್ಟಿತ್ತು. ಅವ್ರಿಗೆಲ್ಲ ಏನಾಗಬೇಕಾಗಿದೆ? ಹೊಸ ಜಗತ್ತು ಬರಬೇಕಾಗಿದೆ, ಒಳ್ಳೆಯ ಜಗತ್ತು ಬರಬೇಕು ಅನ್ನೋ ದೀಪ ಏನಾಗಿದೆ? ಸ್ವಲ್ಪ ಬೆಳಗ್ಲಿಕ್ಕತ್ತದ, ಜಾಗೃತ ಆಗ್ಲಿಕ್ಕತ್ತಾರ. ಅದಕ್ಕೆ ನೀವೇನು ಮಾಡಬೇಕಾಗಿದೆ? ಎಣ್ಣೆ ಹಾಕಿ ಅಂತಾರೆ ಬಾಬಾ. ದೀಪ ಹತ್ತಿಬಿಟ್ಟೈತಿ, ಈಗ ದೀಪ ಹತ್ತೈತಿ, ನೀವೇನು ಮಾಡಬೇಕಾಗಿದೆ? ಅಬ್ ಉಸ್ಕೋ ಅವ್ರು ತೇಜ್ ಕರ್ನೆಕ್ಕೆ ಲಿಯೆ, ಆ ದೀಪ ಇನ್ನೊಂದು ಸ್ವಲ್ಪ ತೇಜ್ ಆಗೋದಕ್ಕಾಗಿ ಆಪ್ ಸರ್ವ ಆತ್ಮಾವಂಕೆ, ತಾವು ಎಲ್ಲ ಆತ್ಮಗಳ ಸಂಕಲ್ಪ ಘೃತ್ ಚಾಹಿಯೆ. ಈಗೇನು ಬೇಕಾಗಿದೆ? ಸಂಕಲ್ಪದ ಎಣ್ಣೆ ಬೇಕಾಗಿದೆ. ಜಿಸ್ಸೆ, ಅದರಿಂದ ಸರ್ವಕಿ ಪುಕಾರ್ಕೆ, ಎಲ್ಲರ ಪುಕಾರ, ಎಲ್ಲರ ಇಚ್ಛೆಯ ಮೇಲೆ ಉಪಕಾರ ಮಾಡಬಹುದು ಅಂತ ಹೇಳ್ತಾರೆ ಬಾಬಾ. ಉಪಕಾರ ಕರ್ ಸಕೋ. ಆಶ್ 2-4 बार बीच में बिजली जाती रहती थी. ಕ್ಲಾಸ್ ಮಾಡುವಾಗ ಏನಾಗ್ತಾಯಿತ್ತು? ಲೈಟ್ ಹೋಗೋದು ಬರೋದು ಮಾಡ್ತಾಯಿತ್ತು. देखो यह लाइट भी शिक्षा दे रही है. ಇದು ಈ ಲೈಟನ್ನು ನಿಮಗೆ ಶಿಕ್ಷಣ ಕೊಡ್ತಿದೆ. जैसे लाइट 1 सेकंड में आती और चली जाती. ಲೈಟು ಪ್ರಕಾಶ 1 ಸೆಕೆಂಡಲ್ಲಿ ಬರ್ತದೆ, 1 ಸೆಕೆಂಡಲ್ಲಿ ಹೋಗ್ತದೆ. ऐसे ही आप भी 1 सेकंड में पुकार वालों के पास उपकारी बन पहुंच जाओ. ಹಾಗೆಯೇ ನೀವೂ ಕೂಡ ಒಂದೇ ಸೆಕೆಂಡಿನಲ್ಲಿ ಪುಕಾರ್ ವಾಲೋಂಕೆ ಪಾಸ್, ಯಾರು ನಿಮ್ಮನ್ನು ಕರೀತಿದ್ದಾರೋ ಅವ್ರ ಹತ್ರ ಹೋಗಿ ಉಪಕಾರ ಮಾಡಿ ಅಂತ ಹೇಳ್ತಾರೆ ಬಾಬಾ. ಪಹುಂಚ್ ಜಾओ. ಐಸಾ ಅಭ್ಯಾಸ ಆನೆ ಅವ್ರು ಜಾನೆ ಕಾ ಹೋ. ಈ ಥರ ಅಭ್ಯಾಸ, ಹೋಗೋದು ಬರೋದು ಅಭ್ಯಾಸ ಮಾಡಬೇಕು. ಅಬ್ सर्व की पुकार मेहनत से छूट सहज प्राप्ति करने की है. ಈಗೇನು ಮಾಡಬೇಕಾಗಿದೆ? ಅದನ್ನು ಬಂದ್ ಮಾಡಿಸ್ಬೇಕು ಅವರಿಂದ. ಏನು? ಕೊಡು ಅದು ಕೊಡು ಇದು ಕೊಡು ಅಂತೇನು ಮಾಡ್ಲಿರ್ತಾರಲ್ಲ, ಅದು ಪರಿಶ್ರಮದಿಂದ, ಆ ಪರಿಶ್ರಮದಿಂದ ಅವರನ್ನು ಮುಕ್ತ ಮಾಡಬೇಕು. ಮಾಡಿ ಏನು ಮಾಡಬೇಕು? ಸಹಜ್ ಪ್ರಾಪ್ತಿಯನ್ನು ಹ್ಯಾಕ್ ಪಡ್ಕೊಳ್ಬೇಕು ಅನ್ನೋದನ್ನು ಹೇಳಿ. ಸೈನ್ಸ್ ವಾಲೆ ಭೀ ಬಹುತ್ ಮೆಹನತ್ ಕರ್ ಥಕ್ ಗಯೇ ಹೇ. ಸೈನ್ಸ್ ಅವರು ಇನ್ವೆನ್ಷನ್ ಮಾಡಿ ಅವ್ರಿಗೂ ಏನಾಗ್ಬಿಟ್ಟಿದೆ? ಸುಸ್ತಾಗ್ಬಿಟ್ಟಿದೆ. ರಾಜನೈತಿಕ ಲೋಗ್ ಅನೇಕ ದಲ್ ಬದಲುವೋಂ ಕೆ ಚಕ್ರ ಸೆ ಥಕ್ ಗಯೇ ಹೇ. ಅವರು ರಾಜಕೀಯ ಮಾಡಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಬಂದು ಏನು ಮಾಡ್ತಿದ್ದಾರೆ? ಅವರು ಸುಸ್ತಾಗಿದ್ದಾರೆ. ಆ ಪಾರ್ಟಿಯಿಂದ ಈ ಪಾರ್ಟಿಗೆ ಹೋಗ್ತಾರೆ, ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಹೋಗ್ತಾರೆ. ಎಲ್ಲಿವರೆಗೂ ಯಾವ ಪಾರ್ಟಿಗಳಿಗೂ ನೆಮ್ಮದಿ ಇಲ್ಲ, ಸುಸ್ತಾಗಿದ್ದಾರೆ. और आम जनता समस्याओं से थक गई है. ಸಾಮಾನ್ಯ ಜನರಿಗೆ ಅನೇಕ ಸಮಸ್ಯೆಗಳಿಂದ ಅವರೇನಾಗಿದ್ದಾರೆ? ಸುಸ್ತಾಗಿದ್ದಾರೆ.
अब सबकी थकावट उतारने वाले कौन? ಈಗ ಇಡೀ ಜಗತ್ತನ್ನು ಹಿಡಿದು ಇಡೋರು ಯಾರು? ಧಾರ್ಮಿಕ ನೇತಾಗಳು ಜಗತ್ತನ್ನು ಸರಿ ಮಾಡಬೇಕು, ರಾಜನೇತಾಗಳು ಜಗತ್ತು ಸರಿ ಮಾಡಬೇಕು, ವಿಜ್ಞಾನಿಗಳು ಜಗತ್ತು ಸರಿ ಮಾಡಬೇಕು. ಈಗ ಅವ್ರಿಗೆ ಏನಾಗಿದೆ? ಸುಸ್ತಾಗ್ಬಿಟ್ಟು ಏನು ಮಾಡಿದ್ರು ಏನು ಮಾಡೋಕ್ಕಾಗಲಿಲ್ಲ, ಮಾಡಿ ಮಾಡಿ ಏನಾಗ್ಬಿಟ್ಟರು? ಸುಸ್ತಾದರು. ಮತ್ತು ಈ ಎಲ್ಲರ ಥಕಾವಟ್ಟನ್ನು ದೂರ ಮಾಡೋರು, ತೆಗೆಯೋರು ಯಾರು? उतारने वाले कौन? बाबा ಹೇಳ್ತಾರೆ, द्रौपदी के पांव दबाने का अर्थ, द्रौपदी के पांव दबाने का अर्थ, ದ್ರೌಪದಿಗೆ ಕಾಲು ಒತ್ತಿದ್ರಂತೆ, ಅದರ ಅರ್ಥ ಏನು ಅಂತ ಹೇಳ್ತಾರೆ ಬಾಬಾ. जैसे कल्प पहले यादगार शास्त्रों में वर्णन है कि स्वयं बाप ने द्रौपदी के पांव दबाए. ಕೃಷ್ಣ ಬಂದು ಏನು ಮಾಡ್ತಾನೆ? ಕಾಲು ಒತ್ತಾನೆ. ಇಲ್ಲಿ ಹೇಳ್ತಾರೆ ಬಾಬಾ, ಹೇಗೆ ಕಲ್ಪದ ಮೊದಲು ಯಾದ್ಗಾರ್ ಆಗಿ ಶಾಸ್ತ್ರಗಳಲ್ಲಿ ವರ್ಣನೆ ಇದೆ. ಏನು? ಸ್ವಯಂ ಭಗವಂತನೇ ದ್ರೌಪದಿಯ ಕಾಲನ್ನು ಒತ್ತುತ್ತಾನಲ್ಲ. तो बाप समान उपकारी बच्चे बन सर्वात्माओं की थकावट मिटाओ. ಅದಕ್ಕೆ ತಂದೆಯ ಸಮಾನಾಗಿ, ದ್ರೌಪದಿಗೆ ಸುಸ್ತಾಗಿತ್ತು, ಅದಕ್ಕೆ ಭಗವಂತ ಬಂದು ಹೇಗೆ ಕಾಲು ಇದನ್ನು ಮಾಡ್ತಾನೋ ಹಂಗೆ ನೀವು ಮಕ್ಕಳು ಕೂಡ ತಂದೆಯ ಸಮಾನಾಗಿದ್ದೀರಾ. ಎಲ್ಲ ಆತ್ಮಗಳು ಸುಸ್ತಾಗಿದ್ದಾರೆ, ಅವ್ರ ಕಾಲನ್ನು ನೀವು ಏನು ಮಾಡಬೇಕು? ಒತ್ತಬೇಕು. ಅಂದರೆ ಏನರ್ಥ? ಬುದ್ಧಿರೂಪಿ ಪಾವ್ ಸುಸ್ತಾಗಿದೆ, ಅದಕ್ಕೆ ನೀವೇನು ಮಾಡಬೇಕು? ಶಕ್ತಿ ಕೊಡಬೇಕು. ಅದು ಹೇಳ್ತಾರೆ ಬಾಬಾ. ಥಕಾವಟ್ ಮಿಟಾವು, ಬುದ್ಧಿರೂಪಿ ಪಾವ್ ಥಕ್ ಗಯೇ ಹೇ, ಬುದ್ಧಿ ಮೇ ಸ್ಮೃತಿ ಕೆ ಸ್ವಿಚ್ ದಬಾವ್. ಏನು ದಬಾವೋ? ಪಾವ್ ನೈ ದಬಾನ, ಸ್ವಿಚ್ ದಬಾನ, ಬಟನ್ ಆನ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬುದ್ಧಿ ಮೇ ಸ್ಮೃತಿ ಕಿ ಸ್ವಿಚ್ ಕೋ ದಬಾವ್, ಯಹಿ ಬುದ್ಧಿ ರೂಪಿ ಪಾವ್ ದಬಾನಾ ಹೇ. ಇದಕ್ಕೆ ಹೇಳಲಾಗ್ತದೆ, ಬುದ್ಧಿರೂಪಿ ಪಾವನ್ನು ಏನು ಮಾಡಬೇಕು ಅಂದರೆ ನೀನೇನಿದ್ದೀಯಾ ಅಂತ ಎಚ್ಚರ ಮಾಡಬೇಕು. ಅವ್ರು ಎಲ್ಲಿದ್ದೀಯಾ, ಏನು ಮಾಡ್ತಿದ್ದೀಯಾ, ಏನು ಮಾಡಬೇಕು, ಇದ್ರ ಎಚ್ಚರಿಕೆಯನ್ನು ಕೊಡಬೇಕು. ಅಬ್ ಸುನಾ ಇಸ್ ವರ್ಷ ಕ್ಯಾ ಕರ್ನಾ ಹೇ, ಗೊತ್ತಾಯಿತು ಏನು ಮಾಡಬೇಕು ಅಂತ. ಏಕ್ ಸೆಕೆಂಡ್ ಮೇ ಝಲಕ್ ಅವ್ರ ಫರಿಸ್ತೆಪನ್ ಕಿ ಫಲಕ್ ದಿಖಾವ್. ಒಂದೇ ಝಟ್ಕಾಸೆ, ಒಂದೇ ಸೆಕೆಂಡಿನಲ್ಲಿ ಏನು ಮಾಡಬೇಕು? ಝಲಕ್, ನಿಮ್ಮ ಝಲಕ್ ತೋರಿಸಿ. ಅದರದ್ದು ನೀವು ನೋಡಿದ ಕೂಡ ಅವ್ರಿಗೆ ಏನಾಗಬೇಕು? ಪರಿ ಅನ್ನಿಸ್ಬೇಕು, ಫರಿಸ್ತಾ ಅನ್ನಿಸ್ಬೇಕು. ಯಹಿ ಬಾಪ್ಗೆ ಸ್ನೇಹದ ರಿಟರ್ನ್ ಹೇ. ಇದು ತಂದೆಗೆ ಸ್ನೇಹದ ರಿಟರ್ನ್ ಕೊಡೋದು. अन्यात्माओं की समस्याओं का समाधान स्वरूप बनने से स्वयं की समस्याएं स्वतः ही समाप्त हो जाएगी. ನೀವು ಬೇರೆಯವರ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗಿ ನಿಮ್ಮ ಸಮಸ್ಯೆ ತಂತಾನೆ ಏನಾಗ್ತದೆ? ಹಲ್ಲಾಗ್ತದೆ, ಸಮಸ್ಯೆ ಹೋಗ್ಬಿಡ್ತದೆ ಅಂತಾರೆ ಬಾಬಾ, ಸಮಾಧಾನ ಸಿಗ್ತದೆ. ಏಕ್ ವರ್ಷ ಮೇ ಬಾಬಾ ಹೇಳ್ತಾರೆ, ಇಸ್ಲಿಯೇ अब समाधान स्वरूप बनो. ಸಮಾಧಾನ, ಸಮಾಧಾನ, ಸಾವಧಾನ್, ಸಮಾಧಾನ ಹೇಳ್ತಿರ್ಬೇಕು ಒಳಗಡೆ. ಯಾರಿಗೆ? ಮಂದಿಗೆಲ್ಲ, ನನ್ನ ಮನಸ್ಸಿಗೆ, ಬಾಬಾಗ. ಸಮಾಧಾನ ಯಾರಿಗೆ ಹೇಳಬೇಕು? ನನಗೆ ನಾನೇ ಹೇಳ್ಕೋಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, अन्य आत्माओं की समस्याओं का समाधान स्वरूप बनने से स्वयं की समस्याएं स्वतः ही समाप्त हो जाएगी. इसलिए अब समाधान स्वरूप बनो. एक वर्ष में एक स्वरूप परिवर्तन किया है ना, विश्व परिवर्तक, स्वयं के परिवर्तक बन चुके हैं ना. ವಿಶ್ವ ಪರಿವರ್ತಕ ನೀವು. ಈಗ ಎಷ್ಟೊಂದು 15 days, ಒಂದು ತಿಂಗಳಾಯಿತು, ಬರೀ ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕ್, ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕನೇ ಬರಲಿಗತ್ತೆ. ಸಮಾನ ಅಂದರೆ ಏನು ಮಾಡಬೇಕು? ಜಲ್ದಿ ಏನಾಗಬೇಕಾಗಿದೆ? ಪರಿವರ್ತನ ಆಗಬೇಕಾಗಿದೆ. ಬಾಬಾ ಹೇಳ್ತಾರೆ, ವಾ ಭೀ ಬನನಾ ಹೇ. ಪರಿವರ್ತಕ ಆಗಿದ್ದೀರೋ, ಇನ್ನು ಪರಿವರ್ತನೆ ಆಗಬೇಕು. ಬದನಾ ಹೇ ವಾ ವಿಶ್ವ ಸೇವಾ ಕರ್ನಿ ಹೇ. ನಿಮ್ಮದು ನೀವೇ ಮಾಡ್ಕೊಳ್ತಿದೆಯೋ, ವಿಶ್ವ ಸೇವೆ ಮಾಡಬೇಕಾಗಿದೆಯೋ. अब सेवा करने का समय है, लेने के साथ देने का समय है. ಬಾಬಾ ಹೇಳ್ತಾರೆ, ಈಗ
ಸೇವಾ ತಗೊಳ್ಳೋದ್ರ ಬದಲಾಗಿ ಸೇವಾ ಕೊಡಬೇಕು. ಏಕ್ ಹಿ ಸಂಕಲ್ಪ ಮೇ ಲೇನಾ ಹೈ ಅವ್ರ ದೇನಾ ಹೈ. ದೇ ಸಂಕಲ್ಪಲ್ಲಿ ತಗೊಳ್ಳೋದು ಆಗಬೇಕು, ಕೊಡೋದು ಆಗಬೇಕು. ಐಸಿ ಫಾಸ್ಟ್ ಸ್ಪೀಡ್ ಚಾಹಿಯೇ. ಇಷ್ಟು ನೋಡ್ರಿ, ಸ್ಪೀಡ್ ಅಷ್ಟೇ ಅಂತಿಲ್ಲ, ಫಾಸ್ಟ್ ಸ್ಪೀಡೇನಾಗಬೇಕು, ಭಾಳ ಹೆಚ್ಚಿಗೆ ಆಗಬೇಕು ಅಂತಾರೆ ಬಾಬಾ. प्रश्न, आप ब्राह्मण आत्माएं विशेष आत्माओं की लिस्ट में हो, इस लिस्ट में कौन आते हैं? आप ब्राह्मण आत्माएं विशेष आत्माओं की लिस्ट में हो, इस लिस्ट में कौन आते हैं? विशेष आत्माओं की लिस्ट में वही आते जिनमें कोई न कोई विशेषता है. ವಿಶೇಷ ಆತ್ಮಗಳ ಲಿಸ್ಟ್ನಲ್ಲಿ ಬರಬೇಕು ಅಂದರೆ ಅವರಲ್ಲಿ ಯಾವುದಾದ್ರೂ ಒಂದು ವಿಶೇಷತೆ ಇರಬೇಕು. कोई ब्राह्मण बच्चा ऐसा नहीं जिसमें कोई विशेषता न हो. ಬ್ರಾಹ್ಮಣ ಆತ್ಮಗಳಂತಂದರೆ ಅವರಲ್ಲಿ ಯಾವುದಾದ್ರೂ ಒಂದು ವಿಶೇಷತೆ ಇದ್ದೇ ಇರ್ತದೆ. ಅದಕ್ಕೆ ಬಾಬಾ ಕರ್ಕೊಂಡಿರ್ತಾರೆ. ಎಲ್ಲರ ಹತ್ರ ಒಂದು ವಿಶೇಷತೆ ಇದ್ದೇ ಇರ್ತದೆ. ವಿಶೇಷ ಇಲ್ಲದ ಬ್ರಾಹ್ಮಣ ಆತ್ಮಗಳೇ ಇಲ್ಲ ಅಂತಾರೆ ಬಾಬಾ. ಸಬ್ಸೆ ಪೆಹಲೆ ವಿಶೇಷತಾ ತೋ ಯಹಿ ಹೇ. ಎಲ್ಲದಕ್ಕಿಂತ ಮೊದಲೇ ವಿಶೇಷತಾ ಇದಾಗಿದೆ, ಜೋ ಬಾಪ್ ಕೋ ಜಾನ್ ಲಿಯಾ. ಜೋ ಬಾಪ್ ಕೋ ಜಾನ್ ಲಿಯಾ, ಅದೇ ಒಂದು ದೊಡ್ಡ ವಿಶೇಷತಾ ಅಂತ ಹೇಳ್ತಾರೆ. ಬಾಪ್ ಕೋ ಪಾ ಲಿಯಾ, ಪಡ್ಕೊಂಡ್ಬಿಟ್ರಿ ನೀವು. ಕೋಟೋ ಮೇ ಕೋಯಿ ಅವ್ರ ಕೋಯಿ ಮೇ ಭಿ ಕೋಯಿನೇ ಜಾನ. ಕೋಟಿಯಲ್ಲಿ ಒಬ್ಬರು, ಒಬ್ಬರಲ್ಲಿ ಒಬ್ಬರು ಮಾತ್ರ ನನ್ನನ್ನು ತಿಳ್ಕೊತಾರೆ ಅಂತಾರೆ ಬಾಬಾ. ಅದರಲ್ಲಿ ನೀವು ಇದ್ದೀರಾ. बाबा ಹೇಳ್ತಾರೆ, तो बाप भी उसी नज़र से देखते हैं कि यह विशेष आत्माएं हैं. ಬಾಬಾನೋ ಪ್ರತಿಯೊಬ್ಬರನ್ನು ಇದು ನನ್ನ ವಿಶೇಷವಾದ ಮಗು ಅಂತ ಅನ್ನೋ ದೃಷ್ಟಿಯಿಂದಾನೇ ನೋಡ್ತಾರೆ. ವಿಶೇಷ ಆತ್ಮಾओं को सदा खुशी के झूले में झूलना चाहिए. ನೋಡ್ರಿ, ಯಾರು ವಿಶೇಷ ಅಂತ ಹೇಳ್ಯಾರ ನಮಗೆ? ಅವ್ರಿವ್ರು ವಿಶೇಷ ಅಂತ ಹೇಳಿಲ್ಲ. ನಾವು ವಿಶೇಷ ಅದೀವಿ ಅಂತ ಯಾರು ಹೇಳ್ಯಾರ? ಶಿವಬಾಬಾ ಹೇಳ್ಯಾರಂತಂದರೆ ನಾವು ಅದೆಷ್ಟು ಯಾವಾಗಲೂ ಖುಷಿನಲ್ಲಿ ಝೂಲೆ ಮೇ ಝೂಲಾ ಚಾಹಿಯೇ. ಖುಷಿ ಜೋಕಾಲಿನಲ್ಲಿ ಏನು ಮಾಡಬೇಕು? ತೇಲಾಡಬೇಕು. ಲಾಡ್ಲೆ ಬಚ್ಚೆ ಕಭಿ ಭಿ ಮಿಟ್ಟಿ ಮೇ ಪಾವ್ ನಹಿ ರಕ್ತೆ. ಮಕ್ಕಳೇ ಎಂದೂ ಮಣ್ಣೊಳಗೆ ಕಾಲು ಇಡಬೇಡ್ರಿ, ಅವಾಗಲೂ ಮೇಲಿನ ಮೇಲೆ ಅಡ್ಡಾಡ್ರಿ ಅಂತಾರೆ ಬಾಬಾ. ಮೇಲೆ ಅಡ್ಡಾಡೋದಂದ್ರೆ ಇಷ್ಟೇ ಇರಬೇಕು, ಇದ್ರ ಮೇಲೆ ಇರಬೇಕು, ತಲೆಗೆ ಬರಂಗಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಿಶೇಷ ಆತ್ಮಾओं के सदा खुशी के झूले में झूलना चाहिए. ಲಾಡ್ಲೆ ಬಚ್ಚೆ, ನೋಡ್ರಿ, ಬರೀ ಬಚ್ಚೆ ಅನ್ನಲಿಲ್ಲ ಬಾಬಾ. ಪ್ರೀತಿಯ ಮಕ್ಕಳೇ, ಕಭಿ ಭಿ ಮಿಟ್ಟಿ ಮೇ ಪಾವ್ ನಹಿ ರಕ್ತೆ. ತಾಯಿ ನೋಡ್ರಿ, ಒಟ್ಟು ತಾಯಿಗೆ ಮಗನ ತಳಗೆ ಬಿಡಕ್ಕೆ ಒಟ್ಟು ಇಷ್ಟಪಡೋದಿಲ್ಲ ತಾಯಿ ಎಂದು. ಹಂಗೆ ನಮ್ಮ ತಾಯಿ ಶಿವಬಾಬಾ ಹಂಗೆ ಹೇಳ್ತಾರೆ, आप लाडले बच्चे सदा बाप की याद के गोदी में रहो. ಈಗ ಅವು ಸಣ್ಣ ಕೂಸುಗಳನ್ನ ಎತ್ಕೊಂಡಿರ್ತೀವಿ ನೋಡ್ರಿ, ಎತ್ಕೊಂಡಾಗ ಗಟ್ಟಿ ಹಿಡ್ಕೊಂಡು ಬಿಟ್ಟಿರ್ತಾವೆ, ಇಲ್ಲಿ ಬೀಳ್ತೀನಿ ಅಂತ. ನಾವು ಏನು ಮಾಡೋದು? ಬಾಬಾನ ಬಗಲಾಗ ಕೂತ್ಬಿಡೋದು. ಹೆಂಗೆ ಕೊಡೋದು? ಗಟ್ಟಿ ಹಿಡ್ಕೊಂಡು ಕೂತ್ಬಿಡೋದು ಬಾಬಾನ. ಬಾಬಾ ಹೇಳ್ತಾರೆ, ಗೋದಿ ಮೇ ರಹೋ, ಸಬ್ ಕುಚ್ ಕರ್ತೆ ಭೀ ಬಾಪ್ ಕಿ ಗೋದ್ ಮೇ ರಹೋ. ಏನಾರೇ ಮಾಡ್ರಿ, ನಾವು ಮಕ್ಕಳು ಅಂತಿರ್ತೀವಿ ನೋಡ್ರಿ, ಕೆಳಗಿಳಿ ಅಂತ. ಅವೆಲ್ಲ ಅವು ತೊಡಿ ಮೇಲೆ ಕೂತ್ಕೊಂಡು ಎಲ್ಲ ಎಲ್ಲ ಮಾಡ್ತಿರ್ತಾವೆ, ಹೌದಿಲ್ಲ? ಹಂಗೆ ನಾವು ಏನು ಮಾಡಬೇಕು? ನೀವು ಏನಾರೇ ಮಾಡಿರಿ, ಬಾಬಾನ ಮಡಿಲಲ್ಲಿ ಕೂತ್ಕೊಂಡೇ ಮಾಡಿ, ನಿಚ್ಚೇನ ತಲೆಗೆ ಇಳಿಯಬೇಡ್ರಿ ಅಂತಾರೆ ಬಾಬಾ. ತಲೆಗಿಳಿದ್ರೆ ಏನಾಗ್ತದೆ? अच्छा, ऐसे बच्चों प्रति बाप दादा का याद, प्यार और नमस्ते. अच्छा, ओम शांति.